ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಸೌಂದರ್ಯ ಲಹರಿಯ 42ನೇ ಶ್ಲೋಕವನ್ನು ನಾವು ಈ ದಿನ ಕಲಿತಾ ಇದ್ದೀವಿ. ಈ ಶ್ಲೋಕದಲ್ಲಿ ದೇವಿಯ ಕಿರೀಟ ವರ್ಣನೆಯನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಸೌಂದರ್ಯ ಲಹರಿಯ 42ನೇ ಶ್ಲೋಕದಿಂದ ಉತ್ತರ ಭಾಗ ಅಂತ ಕೂಡ ನಾವು ಹೇಳೋದಿದೆ. ಉತ್ತರ ಭಾಗದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪದಗಳ ಜೋಡಣೆ ಈ ಥರ ಇದೆ. ಅದನ್ನು ಮೊದಲು ನೀವು ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಗತೈರ್ಮಾಣಿಕ್ಯತ್ವಂ ಗಗನಮಣಿ ಭಿಸ್ಸಾಂದ್ರ ಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ. ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಸ್ಸಾಂದ್ರ ಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ. ಸನೀಡೆ ಯಚ್ಛಾಯಾಚ್ಛುರಣ ಶಬಲಂ ಸನೀಡೆ ಯಚ್ಛಾಯಾಚ್ಛುರಣ ಶಬಲಂ ಚಂದ್ರಶಕಲಂ ಧನುಷ್ಯೌ ನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಸನೀಡೆ ಯಾಚ್ಛಾಯಾಚ್ಛುರಣ ಶಬಲಂ ಚಂದ್ರಶಕಲಂ ಧನುಷೌನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಹೀಗೆ ಬರುತ್ತೆ. ಹೇಳೋದು ಹೇಗೆ? ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಸ್ಸಾಂದ್ರ ಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ. ಸನೀಡೆ ಯಾಚ್ಛಾಯಾಚ್ಛುರಣ ಶಬಲಂ ಚಂದ್ರಶಕಲಂ ಧನುಷೌ ನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಧನುಷೌ ನಾಸೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ಹೀಗೆ ಪದಗಳು ಸೇರಿಸಿದ್ರೆ ಶ್ಲೋಕ ಆಗತ್ತೆ. ಇಲ್ಲಿ ಹಿಮಗಿರಿಸುತೆ ಅಂದರೆ ಪಾರ್ವತಿಗೆ ಹೇಳ್ತಾ ಇರುವಂತಹದ್ದು ಹಿಮವಂತನ ಮಗಳೇ. ಮಾಣಿಕ್ಯತ್ವಂ ಅಂದರೆ ಪದ್ಮರಾಗಮಣಿಯ ರೂಪವನ್ನು ಹೊಂದಿರುವಂತಹವಳು. ಗತೈಹಿ ಅಂದರೆ ಹೊಂದಿರುವಂತಹವಳು. ಗಗನಮಣಿಭಿಹಿ ಅಂತರಿಕ್ಷಕ್ಕೆ ರತ್ನಪ್ರಾಯರಾದ 12 ಮಂದಿ ಸೂರ್ಯರಿಂದ ಅಂದರೆ 12 ಆದಿತ್ಯರಿಂದ. ಸಾಂದ್ರ ಘಟಿತಂ ಅಂದರೆ ಒತ್ತಾಗಿ ಜೋಡಿಸಿಟ್ಟಿರುವಂತಹ. ಹೈಮಂ ಅಂದರೆ ಚಿನ್ನದ. ತೇ ನಿನ್ನ. ಕಿರೀಟಂ ಅಂದರೆ ಕಿರೀಟವನ್ನು. ಯಃ ಕೀರ್ತಯತಿ ಯಾವ ಕವಿಯು ವರ್ಣಿಸುತ್ತಾನೋ ಸಹ ಅವನು. ನೀಡೆ ಯಾಚ್ಛಾರಣ ಶಬಲಂ ಅಂದರೆ ಕಿರೀಟದಲ್ಲಿ ಬಿಗಿಯಲ್ಪಟ್ಟ ರತ್ನಗಳ ಕಾಂತಿಯ ವ್ಯಾಪ್ತಿ ಏನಿದೆಯೋ ಅದರಿಂದ
ವಿಚಿತ್ರವಾದ ವರ್ಣವುಳ್ಳ ಅಂತ. ಚಂದ್ರಶಕಲಂ ಚಂದ್ರನನ್ನು, ಚಂದ್ರಖಂಡವನ್ನು. ಶೌನಾಸೀರಂ ಧನುರಿತಿ ಧನುರಿತಿ ಅಂದರೆ ಇಂದ್ರಧನುಸ್ಸೆಂದು, ಕಾಮನ ಬಿಲ್ಲು ಧನುರಿತಿ. ಧಿಷಣಾಂ ಬುದ್ಧಿಯನ್ನು. ಖಿನ್ನ ನಿಬಧ್ನಾತಿ ಅಂದರೆ ಆ ಬುದ್ಧಿಯನ್ನು ಉಂಟು ಮಾಡುವುದಿಲ್ಲವೇ. ಅಂದರೆ ಮುಖ್ಯ ತಾತ್ಪರ್ಯ ಏನಿಲ್ಲಿ ಅಂತಂದರೆ ಕಿರೀಟದಲ್ಲಿ ಇರುವಂತಹ ಚಂದ್ರಕಲೆಯನ್ನು ನೋಡಿ ಕಾಮನ ಬಿಲ್ಲೆಂದು ಊಹಿಸುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಿಮವಂತನ ಪುತ್ರಿ ಪಾರ್ವತಿ ಅಂತರಿಕ್ಷಕ್ಕೆ ರತ್ನಪ್ರಾಯರಾದ 12 ಆದಿತ್ಯರನ್ನು ಒತ್ತಾಗಿ ಜೋಡಿಸಲ್ಪಟ್ಟ ನಿನ್ನ ಸುವರ್ಣಮಯವಾದ ಕಿರೀಟ. ಹೈಮ ಅಂದರೆ ಚಿನ್ನ, ಸುವರ್ಣ ಅಂತ ಹೇಳ್ದೆ ಅಲ್ವಾ. ಆ ಕಿರೀಟವನ್ನು ಯಾವ ಕವಿ ಕೀರ್ತಿಸುತ್ತಾನೋ ಅಂತಹ ಕವೀಂದ್ರ, ಅವನಿಗೆ ಕವೀಂದ್ರ ಅಂತ ಹೇಳ್ತಾ ಇರುವಂತಹದ್ದು, ನಿನ್ನ ಕಿರೀಟದಲ್ಲಿ ಹುದುಗಿಸಿದ ಮಾಣಿಕ್ಯದ ರತ್ನಗಳ ಸಮೂಹದ ಕಾಂತಿಯಿಂದ ವ್ಯಾಪಿಸಿದ ಚಿತ್ರ ವಿಚಿತ್ರವಾದ ಬಣ್ಣಗಳಿಂದ ಕೂಡಿದ ಚಂದ್ರಖಂಡವನ್ನು ಇಂದ್ರನ ಧನುಸ್ಸೇ ಅಂದರೆ ಕಾಮನ ಬಿಲ್ಲು ಆಗಿದೆ, ಧನುಸ್ಸೇ ಆಗಿದೆ. ಇಂದ್ರನ ಧನುಸ್ಸು ಕಾಮನ ಬಿಲ್ಲು. ಹೀಗೆ ಒಟ್ಟಾರೆ ಹೇಳೋದಾದರೆ ವಿಶ್ವರೂಪಳಾದ ದೇವಿಗೆ ಆಕಾಶವೇ ಕಿರೀಟ, 12 ಆದಿತ್ಯರೇ ಕಿರೀಟದಲ್ಲಿರುವ ಕೆಂಪು ರತ್ನಗಳು, ಮಾಣಿಕ್ಯಗಳು ಅಂತ. ಕಾಮನ ಬಿಲ್ಲೇ ಕಿರೀಟದಲ್ಲಿ ಇರುವ ಅರ್ಧಚಂದ್ರ ಅಂತ ಕೂಡ ಹೇಳ್ತಾ ಇರುವಂತಹದ್ದು ಈ ಶ್ಲೋಕದಲ್ಲಿ ದೇವಿಯ ಕಿರೀಟ ವರ್ಣನೆಯನ್ನು ಮಾಡಿರುವಂತಹದ್ದು. ಇಲ್ಲಿ ಪದ್ಮರಾಗಮಣಿ, ನಾವು ಲಲಿತಾ ಸಹಸ್ರನಾಮದಲ್ಲೂ ಈ ಪದವನ್ನು ಕೇಳಬಹುದು. ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಂತ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಹೇಳಿದೆ. ಅಂದರೆ ಪದ್ಮರಾಗಮಣಿ, ಕುರುವಿಂದ ಮಣಿ ಅಂತ ಅಂದರೆ ಪದ್ಮರಾಗಮಣಿಗಳಿಂದ ಖಚಿತವಾದ ಪದ್ಮರಾಗ ಮಣಿಗಳಿಂದ ಖಚಿತವಾದ ಸಾಲುಗಳಿಂದ ಪ್ರಕಾಶಮಾನವಾದ ಕಿರೀಟವನ್ನು ಧರಿಸಿರುವವಳು ಅಂತ ಹೇಳುವಂಥದ್ದಾಗಿದೆ. ಇಲ್ಲಿ ಆ ಕಿರೀಟದಲ್ಲಿ ಅಡಕವಾಗಿರುವಂತಹ ಹೊಳಿತಾ ಇರುವಂತಹ ಆ ಪದ್ಮದ ಆಕಾರದಲ್ಲಿ ಮತ್ತೆ ಅಮ್ಮನ ಶಿರಸ್ಸಿಗೂ ಹಣೆಗೂ ಒಂದು ಶೋಭೆಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಇರುವಂತಹದ್ದು. ಹಾಗೆ 42ನೇ ಶ್ಲೋಕದಿಂದ 100ನೇ ಶ್ಲೋಕದವರೆಗೆ ಇಲ್ಲಿ ಸೌಂದರ್ಯ ಲಹರಿಯ ಶ್ಲೋಕಗಳನ್ನು ಸೌಂದರ್ಯ ಲಹರಿ ಎಂದು, 1ರಿಂದ 41ರವರೆಗಿನ ಶ್ಲೋಕಗಳನ್ನು ಆನಂದ ಲಹರಿ ಎಂದು ಕೂಡ ಕರೆಯುವಂತಹದ್ದು ಎಲ್ಲರಿಗೂ ತಿಳಿದೇ ಇದೆ. ಇಲ್ಲಿ ಶಂಕರ ಭಗವತ್ಪಾದರು ದೇವಿಯ ವರ್ಣನೆಯನ್ನು ಕಿರೀಟದಿಂದ ಪ್ರಾರಂಭಿಸಿ ಪಾದದವರೆಗೆ ಮಾಡಿದ್ದಾರೆ. ಕಾರಣ ಚಿದಗ್ನಿಕುಂಡ ಸಂಭೂತ ಅನ್ನುವ ನಾಮದ ಪ್ರಕಾರ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹದ್ದು ಇದು. ಅಗ್ನಿಕುಂಡದಿಂದ ದೇವಿ ಉದ್ಭವಿಸಿ ಬಂದಾಗ ಮೊದಲು ಮೇಲಕ್ಕೆ ಬಂದದ್ದು ಶಿರಸ್ಸು, ಆ ನಂತರ ಉಳಿದ ಅಂಗಾಂಗಗಳು. ಆದ್ದರಿಂದ ಶರೀರ ಅವರೋಹಣ ಕ್ರಮದಲ್ಲಿ ಶಿರಸ್ಸಿನಿಂದ ಪಾದದವರೆಗೆ ದೇವಿಯನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ 12 ದೇವಿಯ ಕಿರೀಟದಲ್ಲಿ ಪ್ರಕಾಶಿಸುತ್ತಿರುವ ಚಂದ್ರಲೇಖೆಯಲ್ಲಿ ಕಾಮನ ಬಿಲ್ಲಿನ ಬಣ್ಣಗಳಾಗಿ ಅಂತ ತಗೊಂಡ್ವಿ. ಹಾಗೆ ಈ ಶ್ಲೋಕದಲ್ಲಿ ಇರುವಂತಹ ಈ ದೃಶ್ಯವನ್ನು ನಾವು ಉಷೋದಯ ಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಆಕಾಶದಲ್ಲಿ ಒಂದು ಕೆಂಬಣ್ಣದ ಬೆಳಕು ಪಸರಿಸಿರುತ್ತೆ, ಅದನ್ನು ಅರುಣೋದಯ ಕಾಲ ಅಂತ ಕೂಡ ಹೇಳುವಂಥದ್ದಾಗುತ್ತೆ. ಹಾಗೆ ಕಾಣುವ
ಅದು ಕೂಡ ಒಂದು ಪ್ರಕೃತಿಯ ದೃಶ್ಯವನ್ನು ನೆನಪು ಮಾಡುವಂಥದ್ದಾಗಿರುತ್ತೆ. ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ತಿಲೋದರ ರೋಗ ಗುಣಮುಖವಾಗತ್ತೆ ಅಂತ ತಿಳ್ಕೊಳ್ಬಹುದು. ಹೀಗೆ ಇತ್ತು ನಮ್ಮ ಸೌಂದರ್ಯ ಲಹರಿಯ 42ನೆಯ ಶ್ಲೋಕ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಶ್ಲೋಕದಲ್ಲಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು.